ಗಾಯ್ಸ್ ನೋಡಿ, ನಮ್ಮದು ಹಸುನ್ ಶೆಡ್ಗೆ ನೋಡಿ ಈ ಥರ ಸೈಡಲ್ಲಿ ನಾವು ಶೀಟ್ ಹೊಡೆದಿದ್ದೀವಿ. ಇದು ಏನಪ್ಪ ಶೀಟು, ಯಾಕೆ ಹಿಂಗೆ ಹೊಡೆದಿದ್ದಾರಲ್ಲ ನಿಮ್ಮ ಕ್ವಶನ್ ಮಾರ್ಕ್ ಇರ್ಬೋದು. ಇದು ಫ್ರಂಟ್ ಸೈಡು ನೋಡಿ, ಇದು ಬ್ಯಾಕ್ ಸೈಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಕಾಣಿಸ್ತಾ ಇದೆ. ಇದು ನಾವು ಆ್ಯಕ್ಚುಲಿ 10 ಅಡಿ ಶೀಟ್ನೇ ಹೊಡೆದಿದ್ದೀವಿ. ಇದು 4 ಅಡಿ ಅಗಲ ಐತೆ, ಉದ್ದ 4 ಅಡಿ ಉದ್ದ ಇದೆ. 10 ಅಡಿ ಶೀಟ್ನೇ ಹೊಡೆದಿದ್ದೀವಿ. ನಾವು ಆ್ಯಕ್ಚುಲಿ ಕಾಂಪೌಂಡ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡ್ವಿ. ಕಾಂಪೌಂಡ್ ಹಾಕ್ಸೋದಕ್ಕೆ ಖರ್ಚು ಜಾಸ್ತಿ ಬರುತ್ತೆ ಅಂತ ಅನಿಸ್ತು. ಸೊ 1250 ರೂಪಾಯಿ ಒಂದು ಶೀಟ್ ಬೀಳ್ತು, ಫೈಬರ್ ಶೀಟು. ಸೊ ನಾವು 1250 ರೂಪಾಯಿಗೆ ನೋಡಿ, ಇದು 10 ಅಡಿ ಇದೆ. ಬರೀ 2 ಲೈನ್ ಅಷ್ಟೇ ನಾವು ಗೋಡೆ ಕಟ್ಕೊಳ್ಳೋಕ್ಕಾಯ್ತಿತ್ತು. ಸೊ ಅದರಿಂದ ನಾವು ಫೈಬರ್ ಶೀಟ್ನೇ ಹೊಡೆದ್ವಿ. ಸೊ ಇದು 100% ಲೈಫ್ ಐತೆ. ಬರೀ ನಾವು ಇಷ್ಟೇ ಇಲ್ಲ, ಇವಾಗ ಏನು ಮಾಡಿದ್ದೀವಿ ಇದು ಇಷ್ಟೇ ಇಲ್ಲ. ಸೊ ಇಲ್ಲಿ ಕೆಳಗಡೆ 1 ಅಡಿ ಬೆಡ್ ಬರುತ್ತೆ, ಕರೆಕ್ಟಾಗಿ ಈ ಲೆವೆಲ್ಗೆ ಬರುತ್ತೆ. ಸರಿ, 1 ಅಡಿ ಅಲ್ಲ, ಸರಿ ಅರ್ಧ ಅಡಿ ಬೆಡ್ ಬರುತ್ತೆ. ಈ ಲೆವೆಲ್ಗೆ ಬರುತ್ತೆ ಅದು ಬೆಡ್ಡು. ಇಲ್ಲೆಲ್ಲ ಫುಲ್ ಬೆಡ್ ಹಾಕ್ತೀವಲ್ಲ, ಬೆಡ್ಡು ಈ ಲೆವೆಲ್ಗೆ ಬರುತ್ತೆ. ಮತ್ತು ಈ ಕಡೆಯೂ ಅಷ್ಟೇ ನೀಟಾಗಿ ನೋಡಿ. ಇಲ್ಲಿ ಇವಕ್ಕೆ ಈ ಕಡೆಯಿಂದ ಸಿಮೆಂಟು ಕಾಂಕ್ರೀಟ್ನ ಹಾಕಿದ್ರೆ ಅಳ್ಳಾಡ್ದಂಗೆ, ಶೇಕ್ ಆಗದಂಗೆ ಸ್ಟ್ರೈಟಾಗಿರ್ತವೆ ಇವು. ಸೊ ಗೋಡೆ ಕಟ್ಕೊಳ್ಳೋ ಬದಲು ನೋಡಿ ಈ ಥರ ಫೈಬರ್ ಶೀಟ್ನ ಹಾಕ್ಕೋಬೋದು, ಕಮ್ಮಿ ಖರ್ಚಲ್ಲಾಗುತ್ತೆ. ಅದಕ್ಕೆ ಇದನ್ನೇ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವು ನಾವು ಗೋಡೆ ಕಟ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಹಾವು ಹಲ್ಲಿ ಏನಾದರೂ ಒಳಗಡೆ ಬರ್ತವೆ, ಕರು ಇರುತ್ತೆ, ಹಸುಗಳು ಮಲಗಿರ್ತವೆ ನೈಟ್ ಹೊತ್ತು. ನಾವು ತೋಟದೊಳಗಡೆ ಕಟ್ಕೊಂಡಿರೋದ್ರಿಂದ ನಾವು ಅವನ್ನೆಲ್ಲ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಸೊ ಅದರಿಂದ ನಾವು ಒಂದು 4 ಅಡಿ ಗೋಡೆ ಕಟ್ಕೊಂಡಿದ್ದೀವಿ. ಸೊ ಇವಾಗ ಎಲ್ಲ ಕೆಳಗಡೆ ಎಲ್ಲ ಫುಲ್ಲು ಕ್ಲೋಸ್ ಆಗುತ್ತಲ್ವ. ಸೊ ಅರ್ಧ ಅಡಿ ಕಾಂಕ್ರೀಟ್ ಬಂದಾಗ ಕಾಂಕ್ರೀಟ್ ಬೆಡ್ಡು, ಸೊ ಆವಾಗ ಫುಲ್ ಟೋಟಲಿ ಕ್ಲೋಸ್ ಆಗುತ್ತೆ. ನೋಡಿ ಇಷ್ಟಾಯ್ತಲ್ವ. ಇದು ಈ ಕಡೆಗೆ ಇಲ್ಲಿ ನಿಂತ್ಕೊಳ್ಳೋಸು ಈ ಕಡೆಗೆ ಮುಖ ಮಾಡುತ್ತೆ, ಇಲ್ಲಿ ನಿಂತ್ಕೊಳ್ಳೋಸು ಈ ಕಡೆಗೆ ಮುಖ ಮಾಡುತ್ತೆ. ಸೆಂಟ್ರಲ್ಲಿ ಓಡಾಡೋ ಗ್ಯಾಪ್ ಕೊಡ್ಕೋತೀವಿ. ಇಲ್ಲೊಂದು ಗೊಂತು ಬರುತ್ತೆ, ಇಲ್ಲೊಂದು ಗೊಂತು ಬರುತ್ತೆ. ಸೊ ಆ ಕಡೆಗೆ ಬ್ಯಾಕ್ ಸೈಡು ಹೊಸೋದು, ಈ ಕಡೆಗೆ ಬ್ಯಾಕ್ ಸೈಡು ಹೊಸೋದು. ಸೊ ನಾವು ಆ್ಯಕ್ಚುಲಿ ಬೆಡ್ ಹಾಕ್ಕೋಬೇಕಾದ್ರೆ ನಾವು ಈ ಥರ ನಾವು ಒಂದು ಕಡೆಗೆ 2 ಕಡೆಗೆ ವಾಟ ಮಾಡ್ಕೋತೀವಿ. ಸೆಂಟ್ರಲ್ಲಿ ಸ್ವಲ್ಪ ಅಪ್ ಮಾಡಿಕೊಂಡು ಹಿಂಗೆ ವಾಟ ಮಾಡ್ಕೊಂಡಾಗ, ಸೊ ಆ ಕಡೆ ಈ ಕಡೆ ಎಂಡಿಂಗಲ್ಲಿ ಗಂಜಲ ಹೋಗೋಕ್ಕೆ ಒಂದು ಚಿಕ್ಕ ಓಣಿ ಥರ ಮಾಡಿದ್ರೆ, ಸೊ ಅದು ಒಂದು ಕಡೆಗೆ ಗಂಜಲ ಹೋಗುತ್ತೆ. ಸೊ ಆ ಥರ ಬರುತ್ತೆ. ಇದು ಆ್ಯಕ್ಚುಲಿ ಪ್ಲ್ಯಾನಿಂಗಲ್ಲಿ ಇರೋದು. ಸೊ ಇವಾಗ ನಾವು ಅದಕ್ಕೆ ಇದನ್ನು ಫೈಬರ್ ಶೀಟ್ನ ಹಾಕ್ಕೊಂಡಿದ್ದೀವಿ ನೋಡಿ. ಲುಕ್ ವೈಸ್ ಈ ಥರ ಕಾಣಿಸ್ತೈತೆ. ಯಾರಾದರೂ ಕಮ್ಮಿ ಖರ್ಚಿಗೆ ಈ ಥರ ಮಾಡ್ಕೋಬೇಕು ಅಂತ ಇದ್ದರೆ ಮಾಡ್ಕೋಬೋದು. ನಾವು ಆ್ಯಕ್ಚುಲಿ ಸಿಮೆಂಟ್ ಸೀಟ್ನೇ ಹಾಕ್ಕೋಬೋದಾಗಿತ್ತು. ಅದು ಸಿಮೆಂಟ್ ಸೀಟ್ ಏನಾಗುತ್ತೆ ಅಂದರೆ, ಹಸು ಏನಾರು ಒದಿತು ಇಲ್ಲ ಜೋರಾಗಿ ಏನಾರು ಕಿಕ್ ಮಾಡ್ತು ಅಂದರೆ 100% ಹೊಡೆದೋಗ್ಬಿಡುತ್ತೆ. ಇದು ಯಾವುದೇ ಕಾರಣಕ್ಕೂ ಆ ಥರ ಹೊಡೆಯೋದಿಲ್ಲ. ಮತ್ತು ಹಸು ಕಾಲ್ಗೂ ಕೂಡ ಏಟ್ ಬೀಳೋದಿಲ್ಲ. ಏನಾದ್ರೂ ಮುರ್ಕೊಂಡು ಪರ್ಕೊಂಡು ಆ ಥರ ಏಟ್ ಬೀಳೋದಿಲ್ಲ. ಸೊ ಗಟ್ಟಿ ಜಾಸ್ತಿ ಇದೆ. ಸೊ ಅದರಿಂದ ನಾನು ಇದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಮತ್ತು ಯಾರಿಗಾದ್ರೂ ಇದು ಬಿಟ್ಟು ಏನಾದ್ರೂ ಐಡಿಯಾ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನನಗೆ ನೀವು ಹೇಳೋ ಐಡಿಯಾ ನಮಗೆ ಇಲ್ಲಿ ಏನಾದ್ರೂ ಮಾಡ್ಬೋದು ಅಂತ ಅನಿಸಿದ್ರೆ, ಸೊ ನಾನು ಕೂಡ ನೀವು ಹೇಳೋ ಪ್ಲ್ಯಾನ್ನ ಅಕ್ಸೆಪ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.